ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತಿಂಗಳ ಬರ್ತಾ ಇದೆಯಾ? ಇಲ್ಲ, ಈಗ ಒಂದು 3 ತಿಂಗಳಿಂದಲೂ ಬಂದಿಲ್ಲ ಕಣ. ಹಾಕ್ತಿವಿ ಅಂತ ಅವತ್ತು ನಂಬಿಸ್ಬಿಟ್ಟು ಇವತ್ತೆಲ್ಲ ಅರ್ಧಕ್ಕೆ ಕೈ ಬಿಟ್ಟವ್ರೆ. ನಾವು ರೈತರುಗಳು ಹೆಂಗೋ ಒಂಚೂರು ಅದರಲ್ಲಾರ ಆದಾಯ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದು. ಈಗ ಅದಕ್ಕೂ ಮಕ್ಳಿಗೆಲ್ಲ ಓದಕ್ಕೆ ಬರೆಯೋಕ್ಕೆಲ್ಲ ಹಿಂಸೆ ಐದೈತೆ, ಮನೆ ಸಂಸಾರಕ್ಕೂ ಹಿಂಸೆ ಐದೈತೆ. ಚೆಕ್ ಮಾಡಿಸಿದೀವಿ ಅಣ್ಣ. ದುಡ್ಡು ಬಂದೈತೆ ಅಂತ ಚೆಕ್ ಮಾಡಿದ್ವಿ, ಬಂದಿಲ್ಲ ಅಣ್ಣ. ಮಕ್ಳಿಗೆಲ್ಲ ಇಲ್ಲ ಕಾಯಿ ಕೊಡ್ಬೇಕು, ಬಟ್ಟೆ ತರಬೇಕು. ಏನ್ ಮಾಡ್ತೀರಾ? ಇದು ಹೆಂಗ ಇದ್ರಲ್ಲಾರ ಜೀವನ ಆಯ್ತದೆ ಅಂತ ಮಾಡಿದ್ದು. ಈಗ ಹೇಳ್ಬಿಟ್ಟು ನಂಬಿಸ್ಬಿಟ್ಟು ಇವತ್ತು ಹಿಂಗ್ ಕೊಡ್ತಾ ಇಲ್ಲ. ಕೊಡ್ತಾ ಇಲ್ಲ ಅಣ್ಣ. ಹಾಗೆ ಅಲ್ಲಿ 3 ತಿಂಗಳು ಕೊಟ್ಟಿತ್ತೆ, ಹಾಕಿತೇ ಇಲ್ಲ. ಮತ್ತೆಲ್ಲ ಹಾಕಿದ್ರು ಒಂದು 5,000 ಕಡೆ 4,000 ಹಾಕಿದ್ರು. ಮತ್ತೆ ಈಗ ಇಲ್ಲಕ್ಕೆ ಇಲ್ಲ. ಕೊಡೋದಿದ್ಮೇಲೆ ಅವರು ಮಾತಾಡಿದ ಮತ್ತೆ ಉಳಿಸ್ಕೋಬೇಕು ಅಷ್ಟೇ. ಉಳಿಸ್ಕೊಂಡ್ರೆ ಎಲ್ಲರಿಗೂ ನಂಬಿಕೆ ಇರ್ತವೆ. ಇವತ್ತು ಈಗೆಲ್ಲ ಬಸ್ಸಿನ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾವ್ರೆ, ಫ್ರೀ ಇಲ್ಲ ಅಂತ ಹೇಳ್ತಾರೆ. ಕರೆಂಟ್ ಬಿಲ್ ಇಲ್ಲ ಅಂತ ಹೇಳಿದ್ರೆ ಈಗ ಕರೆಂಟ್ ಬಿಲ್ನೂ ಮತ್ತೆ ಹರಿತಾವ್ರೆ. ರೈತರಿಗೆ ಹಿಂಗೆ ಮೋಸ ಮಾಡ್ತಾರಲ್ಲ, ನಂಬಿಸ್ಬಿಟ್ಟು ನಾವು ಓಟ್ ಹಾಕಿ ಅಂತಂದ್ರೆ ಏನು ಓಟ್ ಹಾಕೋಣ? ಹೇಳಿದ್ರು ಹೇಳ್ಬಿಟ್ಟು ಇವತ್ತು ಅರ್ಧ ದಿನಕ್ಕೆ ಇಲ್ದಂಗೆ ಮಾಡ್ತಾವ್ರೆ. ಹೌದು, ಯಜಮಾನಿಗೆ ಅದು ಕಾರ್ಡ್ ಬೇರೆ, ಹೊಸ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ ಪ್ರಿಂಟಿಂಗಲ್ಲಿ ನಮ್ದೇ ಬರಬೇಕು ಅಂತ ಬರ್ಸ್ಕೊಂಡ್ರು. ಮಾಡಿಸಿದ್ವಿ. ಅದಕ್ಕೂ 500 ರೂಪಾಯಿ ಖರ್ಚು ಬಂತು ಮಾಡ್ಸೋದ್ಕೂ. ಹೌದು, ಹೆಲ್ಪ್ ಐತೆ ಇತ್ತು. ನಮ್ಮ ಮಕ್ಳಿಗೆ ಓದಕ್ಕೆ ಬರೆಯೋಕಾಲಿ ಮನೆ ಒಂದು ಯಾವ್ದು ಕರುವೆ ಎಲ್ಲದಕ್ಕೂ ಅನುಕೂಲ ಐತೆ. ಸಿದ್ದರಾಮಯ್ಯ ಏನ್ ಹೇಳ್ತಾರೆ? ನಂಬರ್ ಇದ್ರೆ ನಾವೇ ಫೋನ್ ಮಾಡಿ ಕೇಳ್ತಾ ಇದ್ದೆ, ನಂಬರ್ ಇಲ್ಲ. ಈಗ ಅರ್ಧ ದಿನಕ್ಕೆ ಈಗ ತಡ್ಕಿ ಪೆಟ್ರೋಲ್ ಹಿಡ್ಕೊಂಡ್ರೆ ಆತ. ಈಗ ಅವ್ರು ಹಾಕ್ಬೇಕು ತಾನೆ. ಸರೋಜ. ಜಮೀನಿಲ್ಲ ನಮ್ಗೆ, 1 ಗುಂಟೆ ಜಮೀನಿಲ್ಲ. ಇರೋರ್ಗೆ ಒಂದು ಸ್ವಂತ ಮನೆ ಕೊಡ್ತಾರೆ, ನಮ್ಗೆ ಇಲ್ದೇ ಇದ್ದವ್ರಿಗೆ ಏನೂ ಕೊಡಕ್ಕಲ್ಲ. ಆಧಾರ್ ಕಾರ್ಡ್ ಕೊಡ್ತೀವಿ, ಚೆಕ್ ಮಾಡಿ. ಅದಕ್ಕೇನು ಈಗ ನಾವು ಕಂಡಾರ ಜಮೀನಲ್ಲಿ ಜೀವನ ಮಾಡ್ತಾ ಇರೋದು. 1 ಗುಂಟೆ ಜಮೀನಿಲ್ಲ ನಮಗೆ. ಮಕ್ಳವೇ ಯಜಮಾನ್ರು ಎಣ್ಣೆ ಕುಡಿತಾರೆ. ಬೆಳಗ್ಗೆ 3 ಗಂಟೆಗೆ ಹೂ ತಗೊಬರ್ಬೇಕು. ಈಗ ಜಮೀನವ್ರಿಗೂ ದುಡ್ಡು ಕೊಟ್ಟು ನಾವು ಜಮೀನು ಮಾಡ್ಕೊಂಡಿರೋದು. ಅವ್ರಿಗೆ ವರ್ಷಕ್ಕೆ 10,000 ಹಿಂಗೆ ಕೊಡಬೇಕು ಅವ್ರಿಗೆ. ಅಣ್ಣ ನಾವು ಯಾವ ಥರ ಜೀವನ ಮಾಡೋಣ? ಇಲ್ಲ, ಒಂದು ಜಂತ ಮನೆ ಕೊಡಕ್ಕಲ್ಲ. ಮನೆಯೆಲ್ಲ ಮುಕ್ಕೋ ಬಿದ್ದೋಗಂಗೈತೆ. ಹೋದ್ರು ಇವತ್ತಾಗ ಒಂದು ಮನೆ ಕೊಡೋಕ್ಕಾಗಿಲ್ಲ. ಇಲ್ಲ, ಇಲ್ದೇ ಇದ್ದವ್ರಿಗೆ 1 ಗುಂಟೆ ಜಮೀನು ಕೊಡೋರಲ್ಲ. ಇವ್ರು ಹೇಳ್ಬಿಟ್ಟು ಮೆಟ್ರೆ ಕುಯ್ಯೋ ಕೆಲಸ ಮಾಡ್ತಾರೆ. ನಮ್ಮ ಜೀವಾರ ಎಷ್ಟೋ ಒಂಚೂರು ಉಳ್ಕೊತೈತೆ. ಓದೋ ಮಕ್ಳಿಗೆ ಆಗಲಿ ಇಲ್ಲ ಒಂದು ಯಾವ್ದಾದ್ರೂ ನಮ್ಮ ಒಂದು ಉಪೇಣ ಖರ್ಚಿಗಾರ ಆಯ್ತದೆ. ಬರ್ತಾ ಇದೆಯಾ? ಬರ್ತಾ ಇದೆ. ನೆನ್ನೆ 13ನೇ ತಾರೀಕಿಗೆ ಹಾಕಿದ್ದಾರೆ. ಎಷ್ಟು ತಿಂಗಳು ಬರಬೇಕಾಗಿತ್ತಮ್ಮ? 2 ತಿಂಗಳು. ನಿಮ್ಗೆ ಅವಾಗ ಬರ್ತಾ ಇದೆ. ಯಾವ ರೀತಿ ಇದು ಉಪಯೋಗ ಆಗ್ತದೆ ನಿಮ್ಗೆ? 2,000 ಬರ್ತಾ ಇರೋದು ಮನೆಗೆ ಉಪಯೋಗ ಆಗ್ತಾ ಇದೆ. ಮನೆಗೆ ಉಪಯೋಗ, ಬಡವರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಿದೆ. ಈಗ ನಿಮ್ಗೆ ಯಾವಾಗ ಬಂತು? ನೆನ್ನೆ 13ನೇ ತಾರೀಕಿಗೆ ಹಾಕ್ಯಾರೆ. 2 ತಿಂಗಳು ಬರಬೇಕಾಗಿತ್ತಾ? ಎಷ್ಟು ತಿಂಗಳು ಹಾಕೋರು? ಈಗ 1 ತಿಂಗಳು ಹಾಕ್ಯಾರೆ. ಈಗ ಹಬ್ಬದ ಟೈಮಲ್ಲಿ ಹಾಕಿದ್ರೆ ಉಪಯೋಗ ಆಯ್ತು. ನೆನ್ನೆ ಹಬ್ಬಕ್ಕೆ ಹಾಕ್ಯಾರ, ಗೌರಿ ಹಬ್ಬಕ್ಕೆ. ಖುಷಿ ಆಯ್ತು. ನಿಮ್ಮ ಹೆಸರಮ್ಮ? ಮಂಜುಳಾ. ಬರಬೇಕು ಅದೊಂದು 3 ತಿಂಗಳಿಂದ ಬರಬೇಕು. ಅವಾಗ ಹೇಳುವಾಗ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರಲ್ವಾ? ಹೇಳಿದ್ರು. ಇವಾಗ ಕೊಡ್ತಾ ಇಲ್ಲ. ಯಾವ ರೀತಿ ಉಪಯೋಗ ಆಗ್ತಿತ್ತು ಅದು ಬರ್ತಿರೋ ದುಡ್ಡು? ಅಂದರೆ ಪರವಾಗಿಲ್ಲ, ಮನೆಗೆಲ್ಲ ಏನಕ್ಕಾದ್ರೂ ಮನೆ ಸಂಸಾರಕ್ಕೆ ಆಗುತ್ತೆ. ಹಬ್ಬದ ಟೈಮು ಈ ಟೈಮಲ್ಲಿ ಕೊಟ್ಟಿದ್ರೆ ಬಡವರಿಗೆ ಉಪಯೋಗ ಆಗೋದು. ಕೊಟ್ಟಿದ್ರೆ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆಲ್ಲ ಸರಿ ಹೋಗೋದು. ಕೊಡ್ತೀವಿ ಅಂದ್ಬಿಟ್ಟು ಕೊಡಲಿಲ್ಲ ಅಂತ ಎಷ್ಟೋ ಬಡವರಿಗೆಲ್ಲ ಎಷ್ಟು ತೊಂದರೆ ಆಗುತ್ತಲ್ವ? ಆಗುತ್ತೆ. ಅದನ್ನೇ ನಂಬ್ಕೊಂಡು ಕೆಲವರು ಅದನ್ನೇ ಜೀವನ ಮಾಡ್ತಿರ್ತಾರೆ ಬರುತ್ತೆ ಅಂತ. ಕೆಲ್ಸಕ್ಕೆ ಹೋಗೋರೆಲ್ಲ ಹೋಗಲ್ಲ ಕೆಲವರು. ಆಗುತ್ತೆ, ಏನು ಮಾಡ್ತೀರಿ? ಹಿಂಗಾದ್ರೆ ನಿಮ್ಗೆ ಎಷ್ಟು ತಿಂಗಳಿಂದ ಬಂದಿಲ್ಲ? ಒಂದು 3 ತಿಂಗಳಿಂದ ಬಂದಿಲ್ಲ. ಚೆಕ್ ಮಾಡಿದ್ರ ನೀವು? ಚೆಕ್ ಮಾಡಿದ್ವಿ, ಬಂದಿಲ್ಲ. ಏನೋ ನೆನ್ನೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರು, ನಾನು ನೋಡೋಕೆ ಹೋಗಿಲ್ಲ. ಅಲ್ಲಿ ಪಕ್ಕದ ಮನೆಯವ್ರು ಹಂಗೆ ಅಂತ ಇದ್ರು, ನೆನ್ನೆ ಹಾಕಿದ್ದಾರೆ, ಮೆಸೇಜ್ ಬಂದಿತ್ತು ಅಂತ ಏನೋ ಹೇಳಿದರು. ನನ್ನ ಮೊಬೈಲ್ ನಾನು ನೋಡಲಿಲ್ಲ. ಒಟ್ಟಿಗೆ ಹೆಣ್ಮಕ್ಳಿಗೆ 2,000 ಅವ್ರ ಅಕೌಂಟಿಗೆ ದುಡ್ಡು ಬರೋದು ಎಷ್ಟು ಅನುಕೂಲ ಆಗೋದು? ಅನುಕೂಲ. ಅದೇ ಹಾಸ್ಪಿಟ್ಲಿಗೆ, ಮನೆಗೆ ಏನಾರು ಖರ್ಚಿಗೆ, ಒಂದು ಹಬ್ಬ ಹುಣ್ಣಿಮೆಗೆಲ್ಲ ಏನಕ್ಕಾರ ಒಂದು ಉಪಯೋಗ ಆಗೋದು. ಕರೆಕ್ಟಾಗಿ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗೆ ಏನು ಹೇಳೋಕ್ಕಾಗಲ್ಲ ನಾವು. ಏನು ಹೇಳೋಕ್ಕಾಗಲ್ಲ ನಾವು. ಏನು ಮಾಡೋದು? ಹೆಸರು ಮಂಜುಳಾ ಅಂತ.